ನಮಸ್ಕಾರ ವೀಕ್ಷಕರೇ, ಎಕೆ ನ್ಯೂಸ್ಗೆ ಸ್ವಾಗತ. ಯಾವ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಮೆರಿಟ್ನಲ್ಲಿ ಯಾರು ಇದ್ದಾರೋ ಅಂತವರಿಗೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ನೇಮಕಾತಿ ಆದೇಶ ಪ್ರತಿ ವಿತರಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಳಗಾವಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ನೇಮಕಾತಿ ಆದೇಶ ಪ್ರತಿ ವಿತರಿಸಿ ಮಾತನಾಡಿ, ನಮ್ಮ ಗುರಿ ಏನಂದ್ರ ಇಲ್ಲಿ ರಾಜಕಾರಣವನ್ನು ಮಾಡದೆ ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ಯಾರು ಮೆರಿಟ್ನಲ್ಲಿ ಇದ್ದಾರೋ, ಯಾರಿಗೆ ನಿಜವಾಗ್ಲೂ ಕೆಲಸದ ಅವಶ್ಯಕತೆ ಇದೆಯೋ, ಯಾವ ಇನ್ಫ್ಲುಯೆನ್ಸ್ಗೊಳಗಾಗದೆ ಯಾರ ಕಡೆಯಿಂದಲೂ ಕೂಡ ಕರಪ್ಷನ್ ಆಗದ ರೀತಿಯಲ್ಲಿ ಬಹಳಷ್ಟು ಕಾಳಜಿ ವಹಿಸಿ ಯಾರು ನಿಜವಾಗ್ಲೂ ಅರ್ಹರಿದ್ದಾರೋ, ಯಾರಿಗೆ ನಿಜವಾಗ್ಲೂ ಕೆಲಸದ ಅವಶ್ಯಕತೆ ಇದೆಯೋ ಅಂತಹವರನ್ನು ಹುಡುಕಿ ತೆಗೆದು ಯಾವ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಇವತ್ತು ಈ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ನೇಮಕಾತಿ ಆದೇಶ ಪ್ರತಿ ನೀಡುತ್ತಿದ್ದೇನೆ ಎಂದು ಹೇಳಿದರು. ಇದೇ ವೇಳೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಸತ್ಕರಿಸಲಾಯಿತು. ಮೂಲೆಯಲ್ಲಿ ಪ್ರತಿ ಜನರ ಮನಸ್ಸು ಮುಟ್ಟುವ ಹಾಗೆ ಅವರು ಮಾಡಿರುವ ಕೆಲಸ ಕಾರ್ಯಗಳನ್ನು ಅಂಗನವಾಡಿಗಳಲ್ಲಿ ಗುಣಮಟ್ಟದ ಆಹಾರ ಮತ್ತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸುತ್ತಿರುವ ರಾಜ್ಯದ ನಾಯಕಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ, ಪ್ರಭಾವಿ ರಾಜಕಾರಣಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿರುವ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಪ್ರತಿ ಗ್ರಾಮದ ಮೂಲೆಯಲ್ಲಿ ಪ್ರತಿ ಜನರ ಮನಸ್ಸು ಮುಟ್ಟುವ ಹಾಗೆ ಅವರು ಮಾಡಿರುವ ಕೆಲಸ ಕಾರ್ಯಗಳನ್ನು ರಾಜ್ಯದ ವಿವಿಧ ಕ್ಷೇತ್ರದ ಜನ ಅಭಿಮಾನಿ ಯುವಕರು ಸೇರಿಕೊಂಡು ಅಭಿವೃದ್ಧಿಯ ಅನೇಕ ಕೆಲಸಗಳನ್ನು ಪ್ರತಿ ಜನರು ಕೊಂಡಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗೃಹ ಕಚೇರಿಗೆ ಪ್ರತಿದಿನ ಸಾವಿರಾರು ಜನರು ಆಗಮಿಸಿ ಅಭಿಮಾನದ ಸನ್ಮಾನ ಮಾಡುತ್ತಿದ್ದಾರೆ. ವರದಿ ಬೆಳಗಾವಿ. ವರದಿಗಾರ ಮಾರುತಿ ಸಾರಾವರಿ. ರಾಜಕಾರಣವನ್ನು ಮಾಡಿದೆ ಎಲ್ಲರನ್ನೂ ಜೊತೆಲಿಟ್ಕೊಂಡು ಯಾರು ಮೆರಿಟ್ನಲ್ಲಿ ಇದ್ದಾರೆ, ಯಾರಿಗೆ ನಿಜವಾಗ್ಲೂ ಕೂಡ ಈ ಒಂದು ಕೆಲಸದ ಅವಶ್ಯಕತೆ ಇದೆ, ಯಾವ ಇನ್ಫ್ಲುಯೆನ್ಸ್ಗೆ ಒಳಗಾಗಿದೆ, ಯಾರು ಕಡೆಯಿಂದಲೂ ಕೂಡ ಕರಪ್ಷನ್ ಆಗದ ರೀತಿಯಲ್ಲಿ ಭಾಳಷ್ಟು ಕಾಳಜಿಯನ್ನು ವಹಿಸಿ ಯಾರು ನಿಜವಾಗ್ಲೂ ಅರ್ಹರಿದ್ದಾರೆ, ಯಾರಿಗೆ ನಿಜವಾಗ್ಲೂ ಈ ಕೆಲಸದ ಅವಶ್ಯಕತೆ ಇದೆ ಅಂಥವರನ್ನು ಹುಡುಕಿ ಯಾವ ಒಂದು ರಾಜಕೀಯ ಒತ್ತಡಕ್ಕಾಗಲಿ ಯಾವುದೇ ಒಂದು ಇನ್ಫ್ಲುಯೆನ್ಸ್ಗೆ ಮರೆಯದೆ ಇವತ್ತು ಈ ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಕೆಲಸವನ್ನು ಮಾಡಿದ್ರು. ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಸಾಕಷ್ಟು ಜನ ಮೇಡಮ್ ಈಗ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಸಹಾಯಕರಾಗಿ ಡಿಗ್ರಿ ಮುಗಿಸಿರೋರು ನೋಡಿ, ಅನುಕಂಪದ ಆಧಾರದ ಮೇಲೆ ನಾನು 3 ಜನರನ್ನ ತಗೊಂಡೆ. ಅವ್ರ ತಾಯಿಯವರು ಕೆಲಸ ಮಾಡಬೇಕಾದ್ರೆ ಅಂಗನವಾಡಿ ಟೀಚರ್ ಆ 3 ಜನ ಮಕ್ಕಳು ಇವತ್ತು ನಾನು ಅವರ ವಿದ್ಯಾಭ್ಯಾಸವನ್ನು ಕೇಳಿದೆ. ಒಬ್ಬರು BA ಆಗಿದೆ, ಇಬ್ಬರದ್ದು BCom ಆಗಿದೆ. ಈ BCom ಆದಂಥವ್ರು BA ಆದಂಥವ್ರು ಈ ಒಂದು ಟೀಚರ್ ಜೊತೆಗೆ ಬಂದು ನನ್ನ ಒಂದೇನು ಇದು ಹೊಸದಾಗಿ ಹೆಜ್ಜೆಯನ್ನು ಇಟ್ಟಿದ್ದೀನಿ. ಮಾಂಟೆಸರಿ, ಗೌರ್ಮೆಂಟ್ ಮಾಂಟೆಸರಿ ಅಂತ ಏನು LKG UKG ಮಾಡ್ತೀವಿ, ಇವರು ಯಾವ್ಯಾವ ಅಂಗನವಾಡಿಗೆ ನಾವು ಇವತ್ತು ಅಪಾಯಿಂಟ್ ಮಾಡ್ತೀವಿ ಆ ಎಲ್ಲ ಅಂಗನವಾಡಿಗಳು ಮಾಂಟೆಸರಿ ಮಾಡ್ತೀವಿ. ಸೊ ಅದು ನನಗೆ ಭಾಳ ಅನುಕೂಲ ಆಗಿದೆ. ಜೊತೆಗೆ ಇನ್ನೊಂದು 3 ದಿನದಲ್ಲಿ ಕೇಂದ್ರ ಸರ್ಕಾರ ಅದರ ಒಂದು ಪಾಲಿನಲ್ಲಿ ನನ್ನ ಇಲಾಖೆಯಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜೊತೆಲಿರುವಂಥ ಅನುದಾನ ಎಕ್ಸೆಪ್ಟ್ ಮೊಟ್ಟೆ ಮತ್ತು ಹಾಲು ಮಿಕ್ಕಿರೋದೆಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅನುದಾನಗಳು ಬರುತ್ತೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರಕ್ಕಾಗಿ ಹಣ ಬಿಡುಗಡೆ ಮಾಡಿದೆ ಸಕ್ಷಮ ಅಂಗನವಾಡಿಗಳು. ರಾಜ್ಯ ಸರ್ಕಾರ ಕೂಡ ಇನ್ನೇನು ಕ್ಯಾಬಿನೆಟ್ನಲ್ಲಿ ಸಕ್ಷಮ ಬಿಡುಗಡೆ ಮಾಡಿದ್ದಾರೆ. ಸೊ ನನ್ನ ಕನಸಿಗೆ ಒಂದು ಮಾಂಟೆಸರಿ ಆದಷ್ಟು ಬೇಗ ಅಧಿಕಾರಿಕ ಇದೆ ಅಂತ ಭಾಳ ಖುಷಿ. ಅಂಗನವಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಗುಣಮಟ್ಟದ ಆಹಾರ, ಗುಣಮಟ್ಟದ ಶಿಕ್ಷಣ ಅಂತ ಏನು ನನ್ನ ಒಂದು ಕನಸಿತ್ತು ಅದು ಆದಷ್ಟು ಬೇಗ ಇವತ್ತು CM ಅವರು ಮುರಾಕಿ ವಿಚಾರದಲ್ಲಿ ಹೈಕೋರ್ಟಲ್ಲಿ ಮಹತ್ವದ ದಿನ ಇವತ್ತು. ಏನು ಹೇಳ್ತೀನಿ ಮೇಡಮ್ ರಾಜಭವನ ಒತ್ತಡದಲ್ಲಿ ಕೆಲಸ ಕೆಲಸ ಮಾಡುವಂಥ ನಾವು ಕೂಡ ನೀವೆಷ್ಟು ಕಾಯ್ತಾ ಇದ್ದೀವಿ, ನಾವು ಕೂಡ ನೋಡ್ತೀವಿ. ತಂತ್ರ ಮತ್ತೊಂದು
ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಏನು ಸಿ ಬಿ ಐ ಕೇಸ್ ಇತ್ತು ಅದರಿಂದ ವಾಪಸ್ ಹೋಗೋದು ಇವತ್ತೇ ವಿಚಾರಣೆ ಆಗ್ತದೆ. ಸಿ ಬಿ ಐನವರು ಅಲ್ಲಿ ಡಿ ಸಿ ಎಂ ಅವರು ಒಂದು ಸಿ ಎಂ ಕೇಂದ್ರ ಸರ್ಕಾರದವರು ಉದ್ದೇಶಪೂರ್ವಕವಾಗಿ ಇಬ್ಬರನ್ನು ಶಿಕ್ಷೆ ವ್ಯಕ್ತ ಮಾಡ್ತಿದ್ದಾರೆ. ಪ್ರತಿಯೊಂದು ಕೂಡ ತಮ್ಮನ್ನು ನಾವು ಕೇಂದ್ರ ಸರ್ಕಾರ ದೇಶದಲ್ಲಿ ಬಿಜೆಪಿ ಇತರ ಸರ್ಕಾರಗಳನ್ನು ಅಸ್ಥಿರಗೊಳಿಸಿ ಬಿಜೆಪಿ ಇತರ ಸರ್ಕಾರಗಳನ್ನು ನ್ಯಾಯಾಂಗದ ಮೇಲೆ ವಿಶ್ವಾಸ ಇದೆ. ನ್ಯಾಯಾಂಗದ ಮೇಲೆ ವಿಶ್ವಾಸ ಇದೆ. ಇನ್ನೊಂದು ರಾಜ್ಯಾದ್ಯಂತ ಸಭೆ ಮಾಡ್ತಾರೆ ಅಂತ ಇದನ್ನು ಪರಿಶೀಲಿಸಿ ರಾಜ್ಯಾದ್ಯಂತ ವಿಚಾರ ವಿಪಕ್ಷದವರು ಗೃಹ ಸಚಿವರು ಆಜ್ಞಾನ ಕೊಡಬೇಕು. ವೀಕ್ಷಕರೇ, ಇದೇ ರೀತಿ ಹೆಚ್ಚಿನ ಸುದ್ದಿ ವಾಹಿನಿಗಳಿಗಾಗಿ ನೋಡ್ತಾ ಇರಿ AK